ಹಾಗಾದ್ರೆ ಒಡಿಶಾದಲ್ಲಿ ಏನಾಗಬಹುದು? ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಮತ್ತೊಂದು ರಾಜ್ಯ. ಈ ಬಾರಿ ಅಲ್ಲಿ ವಿಧಾನಸಭಾ ಚುನಾವಣೆಯೂ ನಡೀತಾ ಇರೋದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ವಾರ್ ಬಿಜು ಜನತಾದಳ ಹಾಗೆ ಬಿಜೆಪಿಯ ಮಧ್ಯೆ ನಡೆದಿದ್ದನ್ನ ನಾವು ಗಮನಿಸಿದ್ವಿ. ವಾಕ್ ಸಮರ ಬಹಳ ದೊಡ್ಡ ಮಟ್ಟದಲ್ಲಾಗಿತ್ತು ಈ ಬಾರಿ ಒಡಿಶಾದಲ್ಲಿ. ಒಡಿಶಾದ ನವೀನ್ ಪಟ್ನಾಯಕ್ಗೂ ಕಾದಿದ್ದಂತೆ ಬ್ಯಾಡ್ ನ್ಯೂಸ್. ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ ಒಡಿಶಾದಲ್ಲಿ ರಾಜ್ಯಭಾರ ಮಾಡ್ತಾ ಇರುವುದು ಬಿಜು ಜನತಾದಳ. ಬಿಜು ಜನತಾದಳದ ಈ ಭದ್ರಕೋಟೆಯನ್ನ ಈ ಬಾರಿ ಬಿಜೆಪಿ ಪಡೆ ಭೇದಿಸುತ್ತೆ ಅಂತ ಹೇಳಿ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ನವೀನ್ ಪಟ್ನಾಯಕ್ ಅವರಿಗೆ ಶಾಕ್ ಕಾದಿದ್ಯಂತೆ. ಮೊದಲ ಬಾರಿಗೆ ಒಂದಂಕಿಗೆ ಇಳಿಯುತ್ತಂತೆ ಬಿಜು ಜನತಾದಳ ಬಿಜೆಡಿ. ಒಡಿಶಾದಲ್ಲಿ ಇರುವಂತಹ ಲೋಕಸಭಾ ಕ್ಷೇತ್ರಗಳು 21. ಆ ಪೈಕಿ 18ರಿಂದ 20 ಕ್ಷೇತ್ರಗಳಲ್ಲಿ ಬಿಜೆಪಿ ಕಮಾಲ್ ಮಾಡುತ್ತೆ, ಎನ್ಡಿಎ ಮೈತ್ರಿಕೂಟ ಕಮಾಲ್ ಮಾಡುತ್ತೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. 18ರಿಂದ 20, 21 ಲೋಕಸಭಾ ಕ್ಷೇತ್ರಗಳಲ್ಲಿ 18ರಿಂದ 20 ಕಮಾಲ್ ಮಾಡಬಹುದು ಅಂತ ಹೇಳಿ ಒಡಿಶಾ ರಾಜ್ಯದಲ್ಲಿ ಹೊಸ ಅಸ್ತಿತ್ವವನ್ನ ಬಿಜೆಪಿ ಕಂಡುಕೊಳ್ಳುತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಒಡಿಶಾದ ರಿಸಲ್ಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವುದು. ಜಗನ್ನಾಥನ ದೇವಾಲಯದ ಸಂಪತ್ತನ್ನ ಲೆಕ್ಕ ಹಾಕಬೇಕು. ಜಗನ್ನಾಥನ ದೇಗುಲದ ಸಂಪತ್ತು ಮಾಯವಾಗಿದೆ, ಕಳೆದು ಹೋಗ್ಬಿಟ್ಟಿದೆ. ಬಿಜೆಡಿ ಸರ್ಕಾರ ಅದನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಇಂಥ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ದೊಡ್ಡ ಮಟ್ಟದಲ್ಲಿ ಅದು ಸದ್ದು ಮಾಡಿತು. ಅದಾದ ನಂತರ ಸಂಬಿತ್ ಪಾತ್ರ ಬಿಜೆಪಿಯ ನಾಯಕ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಅದು ವಿವಾದಕ್ಕೂ ಕೂಡ ಕಾರಣ ಆಯಿತು. ಬಟ್ ಸಂಬಿತ್ ಪಾತ್ರ ಅವರ ಹೇಳಿಕೆ ಏನು ಎಫೆಕ್ಟ್ ಆದ ಹಾಗೆ ಕಾಣಿಸ್ತಾ ಇಲ್ಲ. ಅದರ ಬದಲಾಗಿ ಮೋದಿ ಅವರು ಕೊಟ್ಟಂತಹ ಹೇಳಿಕೆ, ಜಗನ್ನಾಥನ ಹಲವು ಆಭರಣಗಳು ಮಾಯ ಆಗ್ಬಿಟ್ಟಿದ್ದಾವೆ, ಕಳೆದು ಹೋಗ್ಬಿಟ್ಟಿದ್ದಾವೆ, ಅದರ ಒಂದು ಅವರ ಸಂಪತ್ತನ್ನ ಇಡುವಂತಹ ಖಜಾನೆ ಏನಿದೆ ಆ ಖಜಾನೆಯ ಕೀಯನ್ನೇ ಸರ್ಕಾರ ಕಳ್ಕೊಂಡಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಏನ್ ಆರೋಪ ಮಾಡಿದ್ರು ಆ ವಿಚಾರ ಬಿಜೆಪಿ ಪಾಲಿಗೆ ವರ್ಕ್ ಆದ ಹಾಗೆ ಕಾಣಿಸ್ತಾ ಇದೆ. ಒಡಿಶಾ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಡಿಯ ಭದ್ರಕೋಟೆಯಾಗಿರುವಂತಹ ಒಡಿಶಾದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.